ಹಾಯ್ ಹಲೋ ಗಾಯ್ಸ್, ಇದು ನನ್ನ ಸೆಕೆಂಡ್ ವಿಡಿಯೋ ಪಾರ್ಟ್ 2 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ನಂದಿಲ್ ಹತ್ರ ಇರುವ ಶ್ರೀ ಭೋಗಿ ನಂದೀಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ವೀಕಲ್ಲಿ ರಥೋತ್ಸವ ಏನೋ ಇದೆಯಂತೆ, ಅದಕ್ಕೆ ಅದರೆಲ್ಲ ತಯಾರಿಯನ್ನು ಮಾಡ್ತಿದ್ದಾರೆ. ಫುಲ್ಲು ಮರದಿಂದನೇ ಮಾಡ್ತಾ ಇದ್ದಾರೆ, ಬಿದಿರು ಏನೇನು ಹಾಕಿ. ನಾವೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ. ಒಂದೊಂದು ಕಂಬದ ಮೇಲೆ ಒಂದೊಂದು ಕಲೆಗಳಿದಾವೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು ಅದು ಹೇಗೆ ಕೆತ್ತಿದಾರೋ, ಅದು ಎಂತ ಯಂತ್ರಗಳನ್ನು ಬಳಸಿದಾರೋ ಗೊತ್ತಿಲ್ಲ. ಬಟ್ ಕೆತ್ತನೆ ಮಾತ್ರ ಚೆನ್ನಾಗಿದೆ. ನೋಡ್ತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ, ಏನೋ ಶಾಂತವಾಗಿದೆ. ಬಟ್ ಅಷ್ಟು ಚಿಕ್ಕ ಚಿಕ್ಕದಾಗಿ ಅದು ಹೆಂಗೆ ಕೆತ್ತಿದಾರೋ ಅದು ನೋಡಿ ಗೋಪುರ ದೇವಸ್ಥಾನದ ಆವರಣದ ತುಂಬಾ ಎಲ್ಲ ಲೈಟಿಂಗ್ಸು, ಸೀರಿಯಲ್ ಸೆಟ್ ಎಲ್ಲ ಹಾಕ್ತವ್ರೆ. ಸುತ್ತಲೂ ರೆಡಿ ಮಾಡ್ತವ್ರೆ, ಎಲ್ಲ ದೊಡ್ಡ ದೊಡ್ಡ ಬಲ್ಬ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಮ್ಮ ಫ್ರೆಂಡ್ಸ್ ಅಲ್ಲೊಂದು ಯಾವ್ದೋ ಶಾಸನ ಕಂಬ ಕಾಣಿಸ್ತಾ, ಅದನ್ನ ನೋಡ್ತಾ ಇದಾರೆ. ಇಲ್ಲಿ ಏನೇನೋ ಬರ್ದಿದ್ದಾರೆ, ಅದು ನಮ್ಗೆ ಅರ್ಥ ಆಗ್ತಿಲ್ಲ. ಬಟ್ ಶಾಸನ ಅಂತಲೂ ಪಕ್ಕ ಇದೆ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿ ರೆಡಿ ಮಾಡ್ತಾ ಇದಾರೆ ದೇವಸ್ಥಾನ ಸುತ್ತಮುತ್ತಲು. ದೇವಸ್ಥಾನ ಸುತ್ತಲೂ ಚಿಕ್ಕ ಚಿಕ್ಕ ಪ್ರತಿಭೆಗಳು, ಚಿತ್ರಕಲೆ, ಏನೇನ್ ಬೇಕು ದೇವಸ್ಥಾನದ ಎಲ್ಲಾ ತರ ಇದು ಕೆತ್ತನೆಗಳು ಮಾಡಿದ್ದಾರೆ. ಬಟ್ ಅದು ಹೇಗೆ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ತುಂಬಾ ವಿಚಾರಣೆ ಮಾಡಬೇಕಾಗುತ್ತದೆ. ಅಷ್ಟೊಂದು ಸೂಕ್ಷ್ಮವಾಗಿ, ತೀಕ್ಷ್ಣವಾಗಿ ಕೆತ್ತನೆ ಮಾಡಿದ್ದಾರೆ ದೇವಸ್ಥಾನದ ಗೋಪುರ ಮೇಲೆ ಎಲ್ಲ. ದೇವಸ್ಥಾನದ ಹಿಂದಿನ ಭಾಗದಲ್ಲಿ ನೋಡಿ ಎಷ್ಟು ಚಂದವಾಗಿ ಚಿತ್ರಕಲೆಯನ್ನು ಕೆತ್ತಿದ್ದಾರೆ. ಎಲ್ಲ ಕಲ್ಲಿನಿಂದನೇ ಕೆತ್ತನೆ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಗೊಂಬೆಗಳು, ನೃತ್ಯದ ದೇವರ ಮೂರ್ತಿಗಳು ಕಂಬದ ಮೇಲೆ, ಹಾಗೂ ಗೋಡೆ ತರನೇ ಗೋಡೆ ಮೇಲೆ ಮತ್ತೆ ಕಂಬಗಳು, ಅದರ ಮೇಲೆ ಚಿತ್ರಗಳು. ಕಂಬಗಳು ಅಂತಲೂ ಒಂದೊಂದು ಕಂಬದಲ್ಲಿ ಒಂದೊಂದು ಕತೆ ಹೇಳುವಂತ ಚಿತ್ರಕಲೆಗಳು. ನಾನು ನಮ್ಮ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ಕೂತ್ಕೊಂಡು ಅಲ್ಲಿ ಒಂದೆರಡು ಸೆಲ್ಫಿ ತಗೊಳ್ಳೋಣ ಅಂತ ತಗೋತಾ ಇದ್ವಿ. ಇನ್ನೊಂದಿಬ್ರು ಫ್ರೆಂಡ್ಸ್ ಹಿಂದ್ಗಡೆ ರೀಲ್ಸ್ ಅದು ಇದು ಮಾಡ್ತವ್ರೆ. ಅವರೆಲ್ಲ ಸುತ್ತಾಡ್ಕೊಂಡ್ ಬರಕ್ ಹೋಗಿದ್ದಾರೆ. ನಾವು ಅಲ್ಲಿ ಕೂತ್ಕೊಂಡು ಸೆಲ್ಫಿ ತಗೋತಾ ಇದ್ವಿ. ದೇವಸ್ಥಾನ ಸುತ್ತ ಹಾಕೊಂಡು ಮುಂಭಾಗದಲ್ಲಿ ಬಂದ್ವಿ. ಅಲ್ಲಿ ಇನ್ನು ಸ್ವಲ್ಪ ಜನ ಇದ್ರು. ಅಲ್ಲಿ ಸ್ವಲ್ಪ ಕೂತ್ಕೊಂಡು ಕೆಲವೊಂದು ವಿಡಿಯೋಗಳು, ರೀಲ್ಸ್ಗಳು ಮಾಡ್ಕೊಂಡು, ಮೇಲೆ ಎಲ್ಲ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಗೋಪುರಗಳು ಇದಾವೆ, ಅಲ್ಲೂ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ. ಸೀರಿಯಲ್ ಸೆಟ್ಗಳು ಹಾಕೊಂಡು ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ರಥೋತ್ಸವಕ್ಕೆ. ದೇವಸ್ಥಾನ ಸುತ್ತ ಹಾಕೊಂಡು ಆಚೆ ಬಂದ್ವಿ. ಆಚೆ ಬಂದ್ ನೋಡಿದ್ರೆ ಜನ ಇವಾಗ ಬರ್ತಾ ಇದಾರೆ, ಟೆಂಪೋ ಜೀಪೋದಿಂದ ಎಲ್ಲ. ನಾವು ಹಂಗೆ ಎಂಟ್ರೆನ್ಸ್ ಹತ್ರ ಒಂದು ಉದ್ಯಾನವನ ಇದೆ, ಉದ್ಯಾನವನದಿಂದ ನೋಡ್ಕೊಂಡು ಹೋಗ್ತಾ ಇದ್ವಿ. ಅದು ಚೆನ್ನಾಗಿದೆ, ಎಲ್ಲ ಗ್ರೀನರ್ ಆಗಿ ಹಸಿರಾಗಿ. ಓಕೆ ಗಾಯ್ಸ್, ನೇಚರ್ ಅಂತೂ ಮಸ್ತ್ ಆಗಿದೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.